ಯವ್ವ ಪಾಪ ಹುಡುಗ ತಾಯಿ ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತಾ ಹುಡುಗರಿಗೆ ಏನು ಮಾಡ್ಬೇಕು. ಪಾಪ ಕೆಲ್ಸಕ್ಕೆ ಹೊಂಟ ನನ್ನ ಸೊಸಿ ಈ ಕೂಸಿ ನೋಡಿದ್ರೆ ಹೊಟ್ಟೆ ತುಂಬಂಗೇ ಇಲ್ಲ. ಆ ಹಾಲು ನೀರಿನಂತ ಹಾಲು ಇರ್ತಾವು, ಅದೆಲ್ಲಿ ಹೊಟ್ಟೆ ತುಂಬುತ್ತಾ. ಒಂಚೂರು ಇವತ್ತು ಅನ್ನ ಹಾಲು ಕೆನಿ ಒಟ್ಟೇನ ಕಲಸಿ ತಿನ್ಸೀನಿ, ಒಟ್ಟು ಮಕ್ಕೊಂಡೈತಿ. ಇನ್ನೊಂಚೂರು ಕಲಸಿ ಇಟ್ಕೊಂಡ್ಬಿಡ್ತೀನಿ ತಡಿ, ಅವ್ರು ಬರೋದ್ರಾಗ ಈಗ ಎದ್ರೆ ತಿನ್ನಿಸ್ಬಿಡ್ತೀನಿ, ಅಂದ್ರೆ ರಾತ್ರಿ ಎಲ್ಲ ಚಂದ ನಿದ್ದೆ ಮಾಡ್ತೈತಿ. ಬಂದ್ರೆ ಚಲೋ ಆತ್ಬಿಡು. ಹುಡುಗ ಮಕ್ಕೊಂಡೈತಿ, ಅದಕ್ಕೊಂಚೂರು ಅನ್ನ ಹಾಲು ಅದನ್ನೆಲ್ಲ ಕಲಿಸಿ ತಿನ್ಸಿನಿ. ಇನ್ನೊಂಚೂರು ಕಲಿಸಿ ಈಗ ಒಂಚೂರು ಈಗ ಎದ್ದಾತಾನ, ಮತ್ತೆ ಈಗ ಒಂದು ಸ್ವಲ್ಪ ಮಕ್ಕೊಂಡು ಎದ್ದಾತಾನೆ, ತಿನ್ಸ್ರಿ ಅಂದ್ರೆ ಒಟ್ಟು ಮಕ್ಕೊಂತೈತಿ. ಮೀನಾಕ್ಷಿ ಒಂಚೂರು ಹಾಲು ಕೊಡಿಸೇವ ಪಾಪ, ಅದಕ್ಕೆ ತಾಯಿ ಹಾಲು ಇಲ್ಲಾಂದ್ರೆ ಒಂಥರ ನೋಡು, ಅದಕ್ಕೆ ಭಾಳ ಅಡಬಡಿಸ್ತೈತಿ ಹಂಗೆ. ಪಾಪ ಹಾಲು ಕುಡಿಯೋಕೆ ಹಂಗೆ ಒಂಥರ ಹುಡುಕ್ತೈತಿ ಪಾಪ. ಸಣ್ಣ ಕೂಸು ನೋಡು ಎಷ್ಟರ ನೋವು ಅನ್ಬಸ್ತೈತಿವ ಪಾಪ. ನನ್ನ ಮೊಮ್ಮಗ ಇಷ್ಟು ಚಂದ ಬೆಳಿಬೇಕಾದ ಹುಡುಗ ಇವತ್ತಿಷ್ಟು ತಾಯಿ ಹಾಲಿಗೆ ಸೆಟ್ ಬಡ್ದಾಡಂಗಾಗೈತಿ. ನೆನೆಸ್ಕೊಂಡ್ರೆ ಕಳ್ಕೈತಿ ಬರ್ತಾವು, ಏನಾಗಲ್ಲ. ಒಂಚೂರು ಹೋಗಯ್ಯವ, ಒಂಚೂರು ಹಾಲಾರ ಕುಡಿಸ್ ಪಾಪ ಅದಕ್ಕೆ. ಅಯ್ಯ ಆಗದಿಲ್ ಬಿಡ್ರಿ ಅತ್ತಿಯಾರ, ನನಗೆ ಸಾಕಾಗಿ ಹೋಗೈತಿ. ಕಸ ಹೊಡೆದು ರೊಟ್ಟಿ ಕೈ ಏನವೆಲ್ಲ ಬ್ಯಾನೆ ಹೋಗ್ಯವು. ಹೆಂಗೂ ಈಗ ಅನ್ನಪನ್ನ ತಿನ್ಸೋದು ರೂಢ ಮಾಡಿಸಿರಲ್ಲ, ಅದನ್ನ ರೂಢ ಮಾಡಿಸ್ಬಿಡ್ರಿ. ಇಲ್ಲ ನಾ ಇನ್ಮ್ಯಾಗ ಹಾಲು ಕುಡ್ಸೋದು ಬಿಡ್ಬೇಕಂತ ಮಾಡೀನಿ. ಅಯ್ಯವ್ವ ಹಂಗೆ ಅನ್ಬೇಡ ತಾಯಿ, ಇನ್ನ ಕೂಸು ಈಗ 3.5 ತಿಂಗಳದಷ್ಟ ಕೂಸೋದು, ಗೇಣು ಕೂಸು ಅಲ್ಲ. ನಾನು ಏನಮ್ಮ ಅನಿವಾರ್ಯ ಏನು ಮಾಡಂತ ಒಟ್ಟು ಅದನ್ನ ಅನ್ನ ಮಿಜ್ಜಿ ಗಂಜಿ ಹಂಗೆ ಮಾಡಿ ಕುಡ್ಸಿನ್ ಬಿಡು. ಆದರೆ ಈಗ ಹಾಲ ಕುಡಿಸಲ್ಲ ಅಂದ್ರೆ ಪಾಪ ಏನು ಮಾಡ್ಬೇಕು ಅಯ್ಯವ್ವ ಕೂಸು. ಹಂಗೆ ಮಾಡ್ದವ ಮುಂದೆ ಹುಡುಗ ಅದ ಶಕ್ತಿ ಜೀವನ ಪರ್ಯಂತ ಏನೀಗ ತಾಯಿ ಹಾಲು ಕುಡಿದಿರ್ತಾವಲ್ಲ ಹುಡುಗರಿಗೆ, ಅದ ಶಕ್ತಿ ಮುಂದೆ ನಾವು ಏನು ಮೇಲೆ ಊಟ ಮಾಡಿಸ್ಲಿ ಏನ ಮಾಡಿದ್ರು ಅದಿಲ್ಲ. ಆಮೇಲೆ ಮುಂದೆ ಆರೋಗ್ಯವಾಗಿರ್ತಾವ ಹುಡುಗರು, ಇಲ್ಲ ಅಂದ್ರೆ ಬರೀ ಆರಾಮಿಲ್ಲಂಗೆ ನಳಾಡ್ತಾವೆ. ಇವಾಗ ಹಂಗೆ ಅನ್ಬೇಡವ, ನನ್ನ ಮೊಮ್ಮಗ ಚಂದ ಬೆಳಿಬೇಕು. ಅಲ್ಲ ನಿನ್ನ ಮಗ ಅಲ್ಲನ ಹಿಂಗೆ ನೀ ಹಿಂಗೆ ಮಾಡಿದ್ರೆ ಅಲ್ಲವ, ಹಂಗೆ ಮಾಡ್ಬಿಡವ ಕುಡಿಸು. ಇಲ್ಲಿ ಬಿಡ್ರಿ ಆಗಲ್ಲ ಅತ್ತಿಯಾರ, ತಾಯಿ ಇಲ್ಲದ ಮಕ್ಳು ಬೆಳೆಯಂಗಿಲ್ಲೇನ್ರಿ. ಅವಕ್ಕೆ ತಾಯಿ ಇಲ್ಲದ ಮಕ್ಳಿಗೆ ಹಾಲು ಎದೆ ಹಾಲು ಕುಡ್ಸಂಗಿಲ್ರಿ. ಮೇಲೆ ಹಾಲು ಕುಡಿಸ್ತಾರ, ಅನ್ನ ಗಂಜಿ ಪಂಜಿ ಹಾಕಿ ಹೆಂಗೋ ಒಂದು ಬೆಳೆಸಿ ದೊಡ್ಡರು ಮಾಡ್ತಾರಿಲ್ರಿ. ಮತ್ತೆ ಈಗ ನಾನು ಅದೀನಿ ಅಂತ ನೀವು ಹಂಗಂತೀರಿ, ಇರಲಿಲ್ಲ ಅಂದ್ರೆ ಹಂಗೆ ಒಂದೇನೋ ಒಂದು ಮಾಡಿ ಜತನ ಮಾಡ್ಕೋಬೇಕಲ್ರಿ. ಮತ್ತೆ ಅದ್ರಂಗ ಮಾಡ್ಕೋರಿ, ನನಗೆ ಆಗೋದಿಲ್ಲ ಬಿಡ್ರಿ, ನನಗೆ ಸಾಕಾಗೈತಿ. ಮೀನಾ ಮೀನಾ ಇವಾಗ ಮಾಡ್ಬಿಡ ಇವ ಯಾಕ್ಲಾ ಬೇಡ ಏನಾರ ಅಂತ ಏನಕ್ಕಿಗೆ ಜಗಳಾಡಿರನಿ ಏನಾರ. ನೀನು ಮಕ್ಕ ಸಪ್ಪು ಮಾಡಿದಿ, ಆಕಿನೂ ಮಕ್ಕ ಸಪ್ಪು ಮಾಡ್ಕೊಂಡಳ, ಏನಿಬ್ರು ಅಲ್ಲಿ ಏನಾರ ಅಲ್ಲ ಏನಾಗೈತಿ ಹೇಳು. ಆಕೆ ಯಾಕೆ ಅಷ್ಟು ನಮ್ಗೆ ಕೂಸಿನ ಯಾಕೆ ಏನ ನಿನ್ನಿಲಿಂದ ನಾನು ನೋಡಾಕತ್ತೀನಿ. ಕೂಸಿನ ಒಟ್ಟು ಹಚ್ಕೊಳ್ಳು, ಮಾತಾಡೋಳು, ಎತ್ಕೊಳ್ಳು, ಮುಟ್ಟೋಳು, ಯಾಕೆ ಏನಾಗೈತಿ? ಯವ್ವ ನನಗೂ ಗೊತ್ತಿಲ್ವಿ, ಅಲ್ಲಿನೂ ಫ್ಯಾಕ್ಟ್ರಿಯಾಗ ಒಟ್ಟ ಚಂದ ಮಾತಾಡಿಲ್ಲ. ಇವತ್ತು ಇಡೀ ದಿವಸ ಮಾತೂ ಆಡಿಲ್ಲ. ನಿನ್ನೆ ರಾತ್ರಿ ಬಂದಾಗಿಂತ ಯಾಕೋ ಒಂದು ತರನ ಅದಳ. ಅವ್ರು ರಾತ್ರಿನೂ ಗಾಡಿನ ಮಕ್ಕೊಳ್ಳಿಲ್ಲ. ನೀನು ಪಾಪು ಮ್ಯಾ ಮಕ್ಕೊಂಡು ನಾವಲ್ಲ ಅಂತ ಕೆಳ ಮಕ್ಕೊಂಡ್ಲು. ರಾತ್ರಿ ಪಾಪುನಂತಲೂ ಮಕ್ಕೊಂಡಿಲ್ಲ, ಪಾಪುನ ಎತ್ಕೊಂಡಿಲ್ಲ, ಮುಟ್ಟಿಲ್ಲ. ಮುಂಜಾನೆ ಓಡೋಗಿ ಅದು ಫ್ಯಾಕ್ಟ್ರಿಗೆ ಹೋದ್ವಲ್ಲ, ಅಲ್ಲಿ ಹೋದ್ರೂ ಮಾತಾಡ್ಸಿಲ್ಬೇಕಿ ನನ್ನ ಚಂದಾಗಿ. ಈಗ ಇಲ್ಲಿ ಬರೋ ಮುಂದೆ ಹಾರಾಗ್ಸೋದಕ್ಕೂ ಮಾತಾಡ್ಸಿಲಿಕ್ಕಿ ನನ್ನ. ಈಗ ನೋಡ್ರೆ ಕೂಸಿಗೂ ಹಂಗೆ ಅನ್ನಕತ್ತಳ. ಯಾಕೆ ಹಿಂಗೆ ಮಾಡಕತ್ತಳ ನನಗೂ ತಿಳಿವಲ್ತು. ಬಹುಶಃ ಆಕಿಗೆ ಈಗ ಈಕಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಏನ, ಅದಕ್ಕೆ ಹಂಗೆ ಮಾಡಕತ್ತಳ ಏನ. ಇರಲಿ ಬಿಡಪ್ಪ ಪಾಪ, ಮತ್ತೆ ಸುಪ್ಪಿಂತರ ಬೆಳೆದಿರ್ತಾರ ತವ್ರ ಮನ್ಯಾಗ. ಈಗಿಲ್ಲ ನಾವು ಹಿಂಗೆ ಮಾಡ್ಸಿದ್ರೆ ಅವ್ಕೆ ಮನ್ಸಿಗೆ ಬೇಸರ ಆಗುತ್ತೆ. ಅದ್ರಾಗ ಏನು ತಪ್ಪಿಲ್ಲ ಬಿಡ, ಎಕ್ಸಿಟ್ ಮಾಡ್ಕೋದ್ರಾಗ ಇರ್ಬಿಡು. ಆಕೆ ನಾಳೆಯಿಂದ ಮನ್ಯಾಗ ಖುಷಿನ ಕೊಟ್ಟಾಗ ಇಲ್ಲೇ ಇರೋಲಕ್ಕ, ಅದು ಕೂಸ್ನು ಸಾಣದೈತೆ. ಇರ್ಲಿ ಮನ್ಯಾಗ ಆರಾಮ್ ಇರೋಲಕ್ಕ. ನನಗೆ ವಯಸ್ಸಾಗಿತ್ತು ಬೆಳ್ಯಾಕ ಕಸ ಹೊಡ್ಯಾಕ ಆಗಲ್ಲ ಅಂತ ನಾನು ಹಂಗೆ ಅನ್ಕೊಂಡು ಆಮೇಲೆ ಆರಾಮಂದಿರ್ಲಿಲ್ಲಲ್ಲ. ಇರ್ಬಿಡು ಏನಾಯ್ತು, ನಾನು ಹೋಗ್ಕಿಂತವ್, ನಾನು ನೀನು ಇಬ್ರು ಹೋಗೋಣ. ಆಕೆ ಮನ್ಯಾಗ ಇರೋಳಕ್ಕ ನಾಳೆಯಿಂದ. ಅಷ್ಟು ಮಾಡಂತ ತಗೋಯವು. ಆಕಿ ಸ್ವಲ್ಪ ದಿವಸ ರೆಸ್ಟ್ ಮಾಡಲಿ ಪಾಪ. ಆಕಿಗೆ ಅಲ್ಲಿ ಬರಾಕೊಂತ್ರ ಆಗಿದ್ದಂಗೆ ಐತಿ. ಅದಕ್ಕೆ ಆಕಿ ಬೇಡ ಬೇಡ ಅಂದ್ಲು. ನಾನು ಫೋರ್ಸೇಬಲ್ ಇರ್ಲಿ ಬಿಡು, ಬೇರೆ ಎಲ್ಲರ ಮರ್ಯಾದೆ ಇದಾಗತ್ತಾ ಅಂತೇಳಿ ಅಂದ್ಕೊಂಡೆಲ್ಲ. ಆಕಿ ಬೇಜಾರಾಗಿರ್ಬೇಕು ಬಹುಶಃ. ನಾಳಿನ ನಾನೇನು ಹೋಗಂತು ಆಕಿಲೆ ಮನೆಗೆ ಇರೋಳಕ. ಮೀನಾ ಇದು ನೀನೇನು ಇವತ್ತು ಕೆಲ್ಸಕ್ಕೆ ಬರೋದು ಬೇಡ, ಯಾಕೆ ಇಷ್ಟು ಜಲ್ದಿ ಎದ್ದಿ? ಇರಲಿ ಮಗು ಪಾಪ, ನಿನ್ಗೆ ಯಾಕೋ ಆರಾಮಿದ್ದಂಗಿಲ್ಲ, ಸುಸ್ತಾಗೈತೆ ಅನ್ಸುತ್ತೆ, ಯಾಕೋ ಒಂಥರನ ಅದಿದ್ದಿ. ಅದಕ್ಕೆ ಅವು ಏನಂದ್ಲ ನಿನ್ನೆ ರಾತ್ರಿ, ನಾನು ಇನ್ನು ಹೋಗೋಣಪ್ಪ, ಆಕಿ ಕೂಸಿನ ಕುಟ್ಟಾಗ ಇಲ್ಲೇ ಇರೋಳಕ್ಕ ಪಾಪ. ಕೂಸಿನ ಬಿಟ್ಟಿರೋದಂದ್ರೆ ಚಲೋ ಅಲ್ಲ, ಮನ್ಯಾಗ ಇರೋಳಕ್ಕೆ ಮನೆ ಮಾಡ್ಕೊಂಡು ಅಂತ ಹೇಳ. ನೀನು ಪಾಪು ಇಲ್ಲೇ ಇರ್ರಿ ಮಕ್ಕೋ. ಇನ್ನೂ ಸ್ವಲ್ಪ ಯಾಕೆ ಸುಮ್ಮನೆ ಈಗ ಇಷ್ಟು 4 ಗಂಟೆಗೆ ಎದ್ದು ಏನು ಮಾಡ್ತಿ, ಆರಾಮ್ ಮಕ್ಕೋ. ನಾನು ಓಕೆ ಅವಾಗಲೇ ಸದ್ದಾಗಿದ್ದಂಗೆ ಅದಲ್ಲ, ಏನೋ ಸೌಂಡ್ ಆಗಕತ್ತೈತಿ, ಏನೋ ಮನೆ ಸಂಬಂಧ ಏನೋ ಇದು ಮಾಡಕತ್ತಲ್ಲ, ಸ್ವಲ್ಪ ಸೌಡಿದ್ದಂಗೆ ಅದಲ್ಲ. ನೀನು ಮಕ್ಕೊಂಬಿಡು ಪಾಪನ ಕುಟ್ಟಾಗ, ನಾ ಹೋಗಿ ತಗೋ. ಅಲ್ಲ ಈಗ ನಾ ಮನೆಯಾಗಿದ್ದಂದ್ರೆ ಇನ್ಮೇಲೆ ನಾನು ಮನ್ಯಾಗ ಇರ್ಬೇಕಾಗತ್ತೆ. ಅತ್ತಿ ಮತ್ತೆ ಈ ತಗೋಬಿಡ್ತಾರೆ ಇವರು, ಪಾಪನ್ ಕರ್ಕೊಂಡು ನಮ್ಮ ಮನೆಗೆ ಇರ್ಬೇಕಾಗತ್ತೆ. ಅಲ್ಲಿ ಅರವಿಂದಿಗೆ ಇವತ್ತು ಪಾರ್ಕ್ನ ಭೇಟಿಯಾಗೋಣ ಅಂತ ಹೇಳಿದ್ದೆ. ಆಮೇಲೆ ಅಲ್ಲಿದ್ರನ ಅಲ್ಲ ಅರವಿಂದ ನನ್ಗೆ ಬುಟ್ಟಿಗೆ ಬೀಳೋದು, ಇಲ್ಲಿದ್ರೇನು ನಾ ಹೋಗಲೇಬೇಕು. ಏನು ಮಾಡಲ್ಲ ನಾನು, ಏನಾರು ಒಂದು ಮಸ್ಕ ಮಾಡಿ ಹೋಗಕ್ಕೆ ಬೇಕು. ಇಲ್ಲಪ್ಪ ಇಲ್ಲಿರೋಕ್ಕಾಗಲ್ಲ ನನಗೆ, ಅಲ್ಲೇ ಹೋಗ್ತೀನಿ. ಏನು ಅತ್ತಿಯರ ಅಲ್ಲಿ ಕಸ ಹೊಡ್ಯಕ್ಕೆ ಬರ್ತಾರ? ಅಲ್ಲ ನಿಮಗೇನು ಬುದ್ಧಿ ಇತ್ತಿಲ್ಲ ತಲೆಗ? ಅಲ್ಲ ನನ್ನಂತಕ್ಕೆ ಹರಿದಕ್ಕಿಗೆ ಕಸ ಹೊಡ್ಯಕ್ಕೆ ಅಷ್ಟು ತ್ರಾಸ ಆಗತ್ತೈತಲ್ಲಿ. ಪಾಪ ವಯಸ್ಸಾಗೈತಿ, ಅವ್ರ ಮೇಲೆ ಕರ್ಕೊಂಡು ಹೋಗೋದು ಯಾರ ಜನನ ಮೇಯಿಸ್ತಾರನ? ಅಲ್ಲ ಅಲ್ಲಿ ಯಾರು ಅವ್ರ ಮಂದಿ ಅವ್ರ ಕಸ ಹೊಡ್ಯಕ್ಕಲ್ಲಿ ನಮ್ಮನ್ನ ಇದು ಅತ್ತಿಯರನ್ನ ಕರ್ಕೋತಾರನ? ವಯಸ್ಸಾದ ಕಸ ಹೊಡ್ಯಕ್ಕೆ ಆಗಂಗಿಲ್ಲ ಬೇಡ ಅಂತ ಹೇಳಲ್ಲನ? ಅಲ್ಲ ನಿಮಗೇನು ಏನು ಅನ್ಸಲ್ಲೇನೆ? ತಾಯಿನ ಕರ್ಕೊಂಡು ಹೋಗ್ತೀನಿ ಅಂತಿರಲ್ಲ. ಬೇಡ ಬೇಡ ಬೇಡ, ನನಗೆ ಯಾಕೆ ಮನ್ಸು ಒಪ್ಪಲ್ತು. ಪಾಪ ಅವ್ರಿಗೆ ಆರಾಮಿಲ್ಲ. ಮೊದ್ಲ ಮನ್ಸಿನಾಗ ಒಂದು ಚಿಂತಿ, ದೇಹದಾಗ ಒಂದು ಆರಾಮಿಲ್ಲದು. ಇದು ಯಾಕೋ ನನಗಂತೂ ಬೇಸ್ ಅನ್ಸಲ್ಲ. ನಾನು ಅದಿನೆಲ್ಲ ಸೊಸಿ, ನೀವು ತಲೆ ಕೆಸ್ಕೊಳಕ್ ಹೋಗ್ಬಿಡ್ರಿ. ಸುಮ್ಮನೆ ಏನೋ ಒಂದು ಸ್ವಲ್ಪ ನನಗೆ ಸ್ವಲ್ಪ ಟೈರ್ಡ್ನೆಸ್ ಅದಕ್ಕೆ ಹಂಗೆ ಆಗ್ತಿರ್ತೈತಿ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ನಾನು ನೀವು ಹೋಗೋಣ. ಬೇಡ ಅವ್ರನ್ನ ಪಾಪನ್ ಕರ್ಕೊಂಡು ಮನೆಗಿರ ಅಂತ ಹೇಳ್ರಿ. ಏನು ಹಂಗೆ ನೀವು ತಿಳಿತೈತೆ ಇಲ್ಲ ಗೊತ್ತಿಲ್ಲ. ನಡ್ರಿ ಹೇಳಿ ನಡ್ರಿ.
ಅಲ್ಲ ಮೀನಾ, ಬೇಕಿದ್ರೆ ನೀನು ಒಂದು ವಾರ ರೆಸ್ಟ್ ತಗೋ, ಆಮೇಲೆ ಬೇಕಿದ್ರೆ ಬರಿ ಅಂತ. ಪಾಪ ನಿನಗೆ ಯಾಕೆ ಮಕ್ಕ ಹಿಂಗೆ ಮಾಡಿದಿ ಸಪ್ಪಗಿರೋದಕ್ಕೆ ಅವನು ಅಂದ್ಲು. ಆಕಿಗೆ ಆರಾಮಿದ್ದಂಗಿಲ್ಲ ಬಿಡಪ್ಪ, ಇಲ್ಲಾಂದ್ರೆ ಆಕಿ ಪಾಪುನ್ ಬಿಟ್ಟಿರಕ್ಕಾಗೋಲ್ತಾನ ಅಂತ ಹಿಂಗೆಲ್ಲ ಆಕಿನೂ ಒಂಥರ ಮಾಡ್ಕೊಂಡ್ಲು ನೀ ಹಿಂಗಿರೋದಕ್ಕೆ. ಅದಕ್ಕೆ ಒಂದು ವಾರ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಮತ್ತೆ ನೀ ಬರಿ ಅಂತ ಬೇಕಿದ್ರೆ. ಏನ ಒಂದ್ ವಾರನ? ಏ ಇಲ್ಲ ಇಲ್ಲ ಇಲ್ಲ, ಒಂದ್ ವಾರ ಪಾಪ ಅತ್ತಿಯರ್ ಕೊಟ್ಟೆ ಕೆಲಸ ಮಾಡಿಸಿದ್ರ ಮಂದ್ರೆ ಏನಕ್ಕಿಲ್ಲ. ಅಲ್ಲ ನಿಮಗ ಏನ್ ಅನಿಸ್ತೈತೆ ಇಲ್ಲ ಬಿಟ್ಟು ಅದ್ ಗೊತ್ತಿಲ್ಲ. ನನಗಂತೂ ಅತ್ತಿಯರ್ನ ಅಲ್ಲಿ ಕಳಿಸಿ ಕೆಲಸ ಮಾಡಿ ನಾ ಮನ್ಯಾಗ ರಾಣಿ ಹಿಂಗಿರ್ಬೇಕಂದ್ರ ನನಗ ಮನ್ಸೊಪ್ಪಲ್ಲ. ನಾನ್ ಮಾತ್ರ ಕಳ್ಸಲ್ಲ, ನಾ ಬರ್ತೀನಿ ನಡ್ರಿ. ಸರಿ ಬಾ ಹೋಗನ್. ಮೀನಾ, ನಾ ಇಲ್ಲಿ ಕಸ ಹೊಡಿತೀನಿ, ನೀನು ಆತ ಹೊಡ್ಕೊಂಬರ್ತೀಯಾ? ಇಲ್ಲ ರೀ, ನಾನೇ ಇಲ್ಲಿ ಹೊಡಿತೀನಿ, ನೀವು ಆ ಕಡೆ ಹೋಗ್ಬಿಡ್ರಿ. ಇಲ್ಲಿಂದ ನಾನು ಒಳಗ ಅವೆಲ್ಲ ಅದಾವಲ್ಲ ಕೆಳಗ ಪಳಗೆಲ್ಲ ಅನ್ಕೊಂತ ಹೋಗ್ತೀನಿ. ನೀವು ಆ ಕಡೆ ದೊಡ್ಡದಾದ ಹಾಲು ಅದೆಲ್ಲ ಐತಲ್ಲ, ನೀವು ಅಲ್ಲಿ ಬೆಳ್ಕೊಂಡ್ ಬಂದ್ಬಿಡ್ರಿ. ಸರಿ ಆಯ್ತು. ಯಪ್ಪ, ಸದ್ಯ ಅಂತೂ ಇಂತೂ ಹೆಂಗೆಂಗೋ ಮನೆಗಿಂತ ತಪ್ಪಿಸ್ಕೊಂಡು ಬಂದೆ. ಬಡ ಕಸ ಹೊಡೋದು ಕೆಲಸ ಮುಗಿಸ್ಕೊಂಡು ಕುಂತ್ರೆ ಅರವಿಂದ ನಂತಲ್ವ ಮಾತಾಡ್ಕೊಂತ ಐಟಿ ಹೊಡ್ಯಾಕಾಗತ್ತ. ಮತ್ತಿದ್ನೆಲ್ಲ ಇಟ್ಕೊಂಡು ಮತ್ತೆ ಇದು ನನ್ನ ಗಂಡ ಕಸ ಹೊಡೆದೈತೆ ಬಾ ಅಂತ ಕರ್ಕೊಂಡು ಹೋಗಿ ನಿಂತ್ಬಿಟ್ರೆ ಬೇಡ ಬೇಡ ಬಡ 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 ಮಾಡಿ ಮುಗಿಸ್ಕೊಂಡು ಎಲ್ಲ ಖಾಲಿ ಏನು ಇಲ್ದಂಗೆ ಕುಂತ್ಬಿಡೋಕೆ. ಅರವಿಂದನ ಸಲ ವೇಟ್ ಮಾಡ್ತೀನಿ, ವೇಟ್. ಇಷ್ಟೊತ್ತಾತು ಬರಲಿಲ್ಲಲ್ಲ ಅರವಿಂದ್. ಬರ್ಬೋದು. ಮೀನಾ, 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 ಅಲ್ಲ ಇಲ್ಲೇ ಕಸ ಹೊಡ್ಕೊಂತ ಇಲ್ಲೇ ಇರ್ತೀನಿ ಅಂದ್ಲು. ಆ ಕಡೆ ಎಲ್ಲ ಕಡೆ ಈಗ ನಾನು ಹೊಡ್ಕೊಂಬಂದಿನಿ, ಎಲ್ಲ ಕಾಣಲಿಲ್ಲ. ಮೀನಾ, ಮೀನಾ, ವಿಕಾಸ್ ಅವರು ನೀವದಿರೇ? ಮೀನಾ ಇಲ್ಲಿ ಕಾಣುವಲ್ಲ, ಎಲ್ಲದಳ? ಇಲ್ಲ ಸರ್, ನಾನು ಆಕಿನ ಹುಡ್ಕಕತ್ತೀನಿ. ಇಲ್ಲೇ ಇದ್ಲಿ ಇಷ್ಟು ತನಕ, ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ಹೌದಾ, ಸರಿ ಬಿಡ್ರಿ, ನಾನು ಆ ಕಡೆ ಬೇರೆ ಕಡೆ ನೋಡ್ತೀನಿ. ಅಲ್ಲ ಇವರು ನನ್ನ ಹೆಂಡತಿನ ಅಷ್ಟು ಸಲಿಗೆಲಿಂದ ಮಾತಾಡ್ತಾರಲ್ಲ. ನನ್ನ ಹೆಂಡತಿ ನನ್ನ ಕುಟಾಗ ಮಾತಾಡೋರು ನೆಟ್ಗ, ನನ್ನ ಹೆಂಡತಿ ನೋಡಿಕೊಂಡು ಇಷ್ಟು ಇದು ಬರತ್ತಾರಂದ್ರೆ ಏನಿದ್ರ ಅರ್ಥ? ಆಮೇಲೆ ಇವ್ರು ನಾನು ಎಲ್ಲೋ ನೋಡಿನಿ ಅಂತ ಅನ್ಸಾತೈತಿ. ಇವ್ರು ಹತ್ರ ಬಂದಷ್ಟೆಲ್ಲ ನನಗೆ ಇವ್ರನ್ನೆಲ್ಲೋ ನೋಡಿನೆಲ್ಲ ಅನ್ಸ್ತೈತಿ. ಅದು ಎಲ್ಲಂತನೂ ನೆಟ್ಟು ಗೊತ್ತಾಗೋಲ್ತ, ನೆನಪ ಬರೋಲ್ತು ನನಗೆ. ಓಹೋ, ಮಹಾರಾಣಿ ಅವರಾಗಲೇ ಬಂದು ಇಲ್ಲಿ ನನ್ನ ಸಲ ದಾರಿ ಕಾಯಕತ್ತಾಳ. ಕಾಯ್ಲಿ. ಮೀನಾ, ಓ ಅರವಿಂದ್, ಈಗ ಬಂದೆ. ನಾನು ಎಷ್ಟೊತ್ತಾಯ್ತು ಗೊತ್ತಾ ನಿನ್ಸಲ ನಾನು ಅಲ್ಲಿ ವೇಟ್ ಮಾಡಕತ್ತಿ. ನಾನು ಅವಾಗ ಬರ್ತಾನಂತ ನಾನು ದಾರಿ ಕಾದೆ. ನೀನು ಯಾಕೆ ಲೇಟ್ ಮಾಡಿದೆಲ್ಲ? ಹೌದಾ, ಸಾರಿ, ನಾನು ಹೇಳಿ ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಬಂದೆ. ಅಲ್ಲಿ ನಾನೆಲ್ಲ ಒಳ ಫ್ಯಾಕ್ಟ್ರಿಗಳಿಗೆಲ್ಲ ಹುಡುಕಾಡಿನಪ್ಪ. ಅಲ್ಲಿ ನಿಮ್ಮ ಯಜಮಾನ್ರಿದ್ರು, ಕೇಳಿದೆ, ಅವರು ಹುಡುಕಾಕತ್ತಿದ್ರು. ಎಲ್ಲದಾಳನ್ರಿ, ನಾನು ನೋಡಿದೆ, ಇಲ್ಲ ಕಾಣವಲ್ರ ಅಂದ್ರೆ ನಾನು ಹಂಗಿದ್ರೆ ನೆನಪಾತು, ಪಾರ್ಕ್ ಅಂದಿದ್ದೆ ಅಲ್ಲಿ ಇರ್ಬೇಕಂತಂದು, ಅದಕ್ಕೆ ನಾನು ಇಲ್ಲಿ ಬಂದೆ. ಓ ಹೌದಾ, ಸರಿ. ಬಾ ಕೂತ್ಕೊಳ್ಳೋಣ. ಅರವಿಂದ್, ನೆನಪೈತಾ ನಿಂಗೆ? ನಾನು ನೀನು ಇಬ್ರು ಹಿಂಗೆ ಪಾರ್ಕ್ನಾಗ ಕೂತ್ಕೊಂಡು ಎಷ್ಟು ಚಂದ ಇತ್ತಲ್ಲ ಅವಾಗ, ನಾವು ಎಷ್ಟು ಮಜಾ ಮಾಡ್ತಿದ್ವಿ. ನನಗೆಲ್ಲ ನೆನಪೈತಿ, ಆದ್ರೆ ನೀನೇ ಎಲ್ಲ ಮರೆತುಬಿಟ್ಟಿಯಲ್ಲ. ಈಗ ನೀನು ಬೇರೆದವ್ರಿಗೆ ಏನು ತೆಗಿಯಪ್ಪ, ಏನು ಮಾಡೋಕ್ಕಾಗಲ್ಲ. ಅಲ್ಲ ನೀನು ಏನೋ ಮಾತಾಡ್ಬೇಕಂತಂದು ಕರೆದಿ ಪಾರ್ಕ್ನಾಗ, ಮತ್ತೇನು ಮಾತಾಡುವಲ್ಲಿ? ಏನಿಲ್ಲ, ಹಾಗೆ ಸುಮ್ಮನೆ ನಿನ್ನ ಕೊಟ್ಟಾಗ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಿತ್ತು. ಅಲ್ಲೆಲ್ಲ ಇರ್ತಾರ, ಎಲ್ಲರೂ ನನ್ನ ಲೇಬರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ. ಆಮೇಲೆ ನಿಮ್ಮ ಮನೆಯವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ಮುಂದೆ ಮಾತಾಡೋಕೆ ಬೇಸ್ ಅನ್ಸಲ್ಲ. ಹಾಗಾಗಿ ಇಲ್ಲಿ ಪಾರ್ಕ್ನಾಗ ಯಾರಿರಲ್ಲ, ಅವ್ರ ಕೆಲಸದಾಗ ಅವ್ರು ಇರ್ತಾರೆ. ಇಲ್ಲಿ ನಾನು ನೀನಿಬ್ರು ಆರಾಮ್ ಫ್ರೀಯಾಗಿ ಮಾತಾಡ್ಬೋದಲ್ಲ ಅಂತ ಹಂಗೆ ಇಲ್ಲಿ ಬಾ ಅಂದೆ. ಅಂದರೆ ನಾನು ಕೊಟ್ಟಾಗ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಿಂಗೆ ಭಾಳ ಖುಷಿ ಅಲ್ಲ? ಎಷ್ಟಾಗಲಿ ಮಾಜಿ ಲವರ್ ಅಲ್ಲ, ಅದಕ್ಕೆ ಮತ್ತೆ. ಅಂದರೆ ಈಗ ಹಾಲಿ ಲವರ್ ಅಲ್ಲೇನ ಹಂಗಿದ್ರೆ? ಈಗ ಲವರ್ ಮಾಡ್ಕೊಂಡ್ರೆ ನಿಮ್ಮ ಯಜಮಾನ್ರಿಗೇನಿಲ್ಲ, ನಾನು ಓಡ್ಸಾಡ್ ಬೆಳಿತಾರೆ ಅಷ್ಟೇ. ಈಗ ಲವರ್ ಮಾಡ್ಕೊಳಕ್ಕೆ ಹೆಂಗಾಗತ್ತೆ? ನೀನು ಮದುವೆ ಮಾಡ್ಕೊಂಡ್ಬಿಟ್ಟಿಯವ. ತಪ್ಪು ಮಾಡಿದ್ದೆ ಅನ್ಸುತ್ತೆ ಅರವಿಂದ್. ನಾನು ಈಗೂ ಒಂದು ವೇಳೆ ನಾನು ನಿನ್ನಂತಲೇ ವಾಪಸ್ ಬಂದ್ರೆ ನೀನು ನನ್ನ ಒಪ್ಕೊಂತೀಯ? ಯಾರಿಲ್ಲ ಅಂತಾರ, ಒಪ್ಕೋತೀನಿ. ಆದ್ರೆ ಅದು ಹಂಗೆ ಆಗಲ್ಲಲ್ಲ. ನೀನು ಹಿಂಗೆ ಅಲ್ಲೇ ಮದುವೆ ಆಗೈತಿ, ಒಂದು ಪಾಪು ಬೇರೆ ಐತಿ, ಹಂಗಾಗ ಚಾನ್ಸ್ ಇಲ್ಲ. ಸುಮ್ಮನೆ ಊಹೆ ಮಾಡ್ಕೊಂಡು ಖುಷಿ ಪಡ್ಬೋದು ಅಷ್ಟೇ. ಆದರೂ ನೀನು ಇನ್ನೂವರೆಗೂ ನನ್ನ ನೆನಪಿನೊಳಗೆ ಜೀವನ ಮಾಡಕತ್ತಿ ಅಂದ್ರೆ ನಂಗೆ ಯಾಕೋ ಬೇಜಾರ ಆಗತ್ತೈತಿ. ನಾನು ಒಂದು ಏನೋ ಒಂದು ತಲೆ ಬಂದು ದುಡುಕಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನೀನು ನನ್ನ ನೆನಪಿನಾಗ ಹಿಂಗಿರೋದು, ಬೇರೆ ಯಾರ ಮದುವೆ ಮಾಡ್ಕೋಲ್ಲ? ನೋಡೋಣ, ಅಂತ ಒಂದು ಹುಡುಗಿ ಸಿಗಲಿ ನಿನ್ನಂತಕ್ಕೆ, ನೋಡೋಣ, ಮಾಡ್ಕೋತೀನಿ. ಎಲ್ಲಿ ಹೋಗ್ಲಿಕ್ಕೆ ಮೀನಾ? ಇಡೀ ಫ್ಯಾಕ್ಟ್ರಿ ಎಲ್ಲ ಹುಡುಕಿಯಾಡಿ ಬಂದೆ, ಎಲ್ಲಿ ಇಲ್ಲ. ಮತ್ತೆಲ್ಲರ ಸಿಟ್ಟೆ ಮನೆಗಿನಿಗೆ ಹೋದ್ಲ ಏನು? ಇಲ್ಲಿ ಪಾರ್ಕ್ನಾಗ ತಡಿ ನೋಡೋಣ. ಇಲ್ಲಪ್ಪ, ಇಲ್ಲಿ ಕಾಣುವಳು. ಅಲ್ಲ, ಇಲ್ಲೇನು ಮಾಡಕತ್ತಾರ ಇವರಿಬ್ರು? ಈಕಿ ಇಲ್ಲಿ ಬಂದು ಕುಂತಾಳ. ನಾನು ಇಡೀ ಅಷ್ಟೆಲ್ಲ ಹುಡುಕಿಯಾಡಿ ಬಂದೆ, ಕಾಣಲೇ ಇಲ್ಲ. ಅಲ್ಲ, ಇವರು ಸರ್ ಅಲ್ಲಿ ಮೀನಾನ್ ಕೇಳ್ಕೊಂಡ್ಬಂದ್ರು. ಈಕಿ ಇಲ್ಲಿರೋದು ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಈಕಿ ಏನಾರ ಅವ್ರಿಗೆ ಹೇಳಿದ್ಲ ಇಲ್ಲಿ ಇರ್ತೀನಿ ಅಂತೇಳಿ? ಅಲ್ಲಿ ಬಂದು ಸೀದಾ ಇಲ್ಲಿ ಬಂದಾರಲ್ಲ, ಏನು ಮಾತಾಡಕತ್ತಾರ ಇವರಿಬ್ರು? ಅಲ್ಲ, ಇಷ್ಟು ಕ್ಲೋಸ್ ಹೆಂಗೆ ಇವರು? ನಮ್ಮಪ್ಪಗ ಇವರು ಗೊತ್ತು, ಈಕಿಗೆ ಯಾರಂತಾನೆ ಗೊತ್ತಿರಲಿಲ್ಲ. ನಾವೇ ಪರಿಚಯ ಮಾಡಿಸ್ಕೊಟ್ಟಿದ್ವಿ ಮನ್ಯಾಗ. ಆಮೇಲೆ ಇವರು ಈಕೆ ಕೊಟ್ಟಾಗ ಇಷ್ಟು ಕ್ಲೋಸ್ ಆಗಿ ಮಾತಾಡೋದು, ಹಿಂಗೆಲ್ಲ ಮಾಡತ್ತಾರಲ್ಲ, ಏನಿರ್ಬೋದು ಇವರು? ಏನಾರ ಈ ಸರ್ ನನ್ನ ಹೆಂಡ್ತಿನ ಬುಟ್ಟಿ ಹಾಕೊಳಕತ್ತಾನೆ ಏನೈತೆ? ಮತ್ತೆ ಏನಪ್ಪ, ಈಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಲ್ಲ. ನೋಡಿದ್ರೆ ಎಷ್ಟು ಶ್ರೀಮಂತರು ಇದ್ರು ಏನೈತಿ, ಬುದ್ಧಿ ಸುಮಾರು ಇರ್ತಾವೆ. ಯಾರಿಗೂ ನಮ್ಮ ಹುಷಾರ್ನಾಗ ನಾವು ಇರ್ಬೇಕು. ಹೋಗಿ ಹೇಳೇನ ಬೈಲೇನ ಆಕೆಗೆ? ಚೆ ಬೇಡ,
ದುಡುಕಿ ನಾನು ಏನಾರ ನಿರ್ಧಾರ ಮಾಡೋದು ನಮ್ಮ ಸಂಬಂಧನ ಹಾಳಾಗ್ತತಿ. ಆಕಿ ಹಂಗಿರಕ್ಕಿಲ್ಲ. ಪಾಪ ಆಕಿ ಏನೂ ಗೊತ್ತಿರಂಗಿಲ್ಲ, ಅಮಾಯಕದಳ ಆಕಿ. ಆಕಿನ ಈ ಮನುಷ್ಯ ಏನಾರ ಮಳ್ ಮಾಡಿ ಮಾತಾದಂಗೆ ಮಾಡಿ ಹಲ್ಕಿಸ್ಕೊಂತ ಆಕಿನ ತನ್ನ ಬುಟ್ಟಿಗೆ ಹಾಕೊಳಕ್ಕೆ ಏನಾರ ಪ್ಲಾನ್ ಮಾಡ್ತಿರ್ಬೋದು ಅನ್ಸುತ್ತೆ. ಯಾವುದಕ್ಕೂ ಆಕಿಗೆ ಮನೆಗೆ ಬಂದಮೇಲೆ ಒಂಚೂರು ತಿಳಿಸಿ ಹೇಳ್ತೀನಿ. ಯಾರನ್ನೂ ಹಂಗೆ ನಂಬೇಡ. ಅತ್ತ ನಮ್ಗೆ ಸರ್ ಇರ್ಬೋದು, ಬಾಸ್ ಇರ್ಬೋದು, ಫ್ಯಾಕ್ಟ್ರಿ ಓನರ್ ಇರ್ಬೋದು, ಆದ್ರೆ ಏಟು ಆಟ ಇರಬೇಕು, ದೂರನೇ ಇರು ಅಂತ ಹೇಳ್ತೀನಿ. ಮತ್ತು ಅವು ಬಾಸ್ ಒಬ್ಬ ಫ್ಯಾಕ್ಟ್ರಿ ಓನರ್ ಕರ್ದನ್ನ ಮಾತಾಡಕ್ಕಂದ್ರೆ ಅನಿವಾರ್ಯವಾಗಿ ಆದರೂ ಹೋಗ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ. ಪಾಪ ಹಂಗಂತ ಬಂದಿರ್ತಾಳೆ. ಆದರೆ ಈಗಿನ ಕಾಲ ನಮ್ಮ ಕಾಲಲ್ಲಿ ನೋಡು ಹೇಳ್ತೀನಿ, ಆಕೆಗೆ ಇವೆಲ್ಲ ಗೊತ್ತಾಗಲ್ಲ. ಗಂಡ್ಮಕ್ಳು ಬುದ್ಧಿ ಎಷ್ಟು ಇರ್ತಾವೆ, ಹೆಣ್ಮಕ್ಳು ಕಂಡ್ರೆ ಜೋಲ್ ತೋರ್ಸಂತವ್ರು ಇರ್ತಾರೆ. ಈಕೆಗೆ ಅರ್ಥ ಆಗಲ್ಲ ಅದು. ಮನೆ ಬಂದು ಹೇಳ್ತೀನಿ ತಡಿ. ಸರಿ ಬಿಡಪ್ಪ, ಹೋಗ್ಲಿ ನಿನ್ನ ಇಷ್ಟ ಅಂದ್ರೆ ನೋಡೋಣ ಮುಂದೆ ಟೈಮ್ ಹೆಂಗೆ ಬರುತ್ತೆ ಅಂತ. ಬಂದಂಗೆ ಒಟ್ಟು ನನ್ನಂತಕಿನ ಬೇಕನ್ನಕತ್ತಿ. ಒಂದು ವೇಳೆ ನಾನು ಬಂದರೂ ಹ್ಞೂ ಅಂತೀನಿ ಅಂತ ಹೇಳ್ತೀಯಲ್ಲ. ಅಂದ್ರೆ ನಾನು ನಿನ್ನೆ ಮರ್ತಿಲ್ಲ ನೀನು. ಇದು ನನಗೂ ಭಾಳ ಖುಷಿ ಆಗತೈತಿ. ಸರಿ ಅಮೀನಾ, ನಾ ಬರ್ತೀನಿ. ಇನ್ನೊಂದು ಮೀಟಿಂಗ್ ಇತ್ತು, ಹಂಗೆ ನೀನು ಭೇಟಿಯಾಗ ಸಲುವಾಗಿ ಅದನ್ನ ಸ್ವಲ್ಪ ಒಂದು ತಾಸು ಮುಂದೆ ಪೋಸ್ಟ್ಪೋನ್ ಮಾಡಿ ಬಂದಿದ್ದೆ. ಸರಿ, ನಾ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಬರಲ್ಲ ನಾನು. ಮತ್ತೆ ನಾಳೆ ಸಿಗೋಣ. ಸರಿ ಆಯ್ತು. ಅರವಿಂದಿಗೆ ಎಷ್ಟು ನನ್ನ ಮ್ಯಾಗ ಇನ್ನೂ ಪ್ರೀತಿ ಐತಿ. ನಾನು ಈಗ ವಾಪಸ್ ಬಂದರೂ ಅದು ನನ್ನ ಒಪ್ಕೊಂತಾನ, ಮದುವೆ ಮಾಡ್ಕೋತಾನ. ಆದ್ರೆ ಆತಗ ನನ್ನ ಗಂಡ ಇರೋದಕ್ಕೆ, ನನಗೊಂದು ಮಗು ಇರೋದಕ್ಕೆ ಆತಗ ಬಾಯಿ ಬಿಟ್ಟು ಹೇಳೋಕ್ಕಾಗೋಲ್ತು. ಯಾವ ಗಂಡ ಮಗ ಆದ್ರೆ ಹೇಳ್ತಾನ, ನಿನ್ನ ಗಂಡನ ನಿನ್ನ ಮಗನ ಬಿಟ್ಟು ಬಂದ್ಬಿಡು, ನಾ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲಲ್ಲ. ಹಾಗಾಗಿ ಆತ ಒಂಥರ ಮಾತಾಡಕತ್ತಾನ. ನಾನು ಒಂದು ವೇಳೆ ನನ್ನ ಗಂಡ ಡೈವರ್ಸ್ ಕೊಟ್ಟು ಮಗುನ ಆತಗ ಬಿಟ್ಟು ವಾಪಸ್ ಮೊದಲಿನಂಗೆ ಒಬೇಕೆ ಬಂದಂದ್ರೆ ನಿಜವಾಗೂ ಮದುವೆ ಮಾಡ್ಕೋತಾನ. ಈಗ ನನ್ನ ಗಂಡ ಮಗು ಇರೋ ಸಲುವಾಗಿ ಆತ ಏನು ಮಾತಾಡೋಕ್ಕಾಗಿಲ್ದಂಗೆ ಆಗೈತಿ. ಡೈರೆಕ್ಟಾಗಿ ಹೇಳೋಕ್ಕಾಗೋಲ್ತು, ನಿನ್ನ ಮದುವೆ ಮಾಡ್ಕೋತೀನಿ, ನಿನ್ನ ಗಂಡ ಮಗುನ ಬಿಟ್ವಾ ಅಂತೇಳಿ. ಈಗ ನಾನಾಗೆ ಬಿಟ್ಟು ಬಂದ್ಬಿಟ್ರೆ ಆತಗೆ ಮಾಡ್ಕೊಂಡೇ ಮಾಡ್ಕೋತಾನ. ಹೆಂಗಾರ ಮಾಡಿ ಏನಾರ ನೀವು ಮಾಡಿ ನಾನು ನನ್ನ ಗಂಡ ಡೈವರ್ಸ್ ಕೊಡಲೇಬೇಕು.